ಬಿಹಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸ್ಪಷ್ಟವಾದ ಆದೇಶ ಮಾಡ್ತಾರೆ. ಸ್ಟೇಟ್ ಆಫ್ ಬಿಹಾರ್ ವರ್ಸಸ್ ಕಾಮೇಶ್ವರ ಸಿಂಗ್ ವಿಷಯದಲ್ಲಿ ಕಾನೂನಿನ ರೂಪ ಬಳಸಿ ಅದರ ನಿಜವಾದ ಉದ್ದೇಶವನ್ನು ಮರೆಮಾಚಲು ಸರ್ಕಾರಕ್ಕೆ ಅವಕಾಶವಿಲ್ಲ. ಸಾರ್ವಜನಿಕ ಉದ್ದೇಶ ಎಂಬುದು ನ್ಯಾಯಾಲಯ ಪರಿಶೀಲಿಸಬಹುದಾದ ವಿಷಯ. ಇನ್ ಕೇದಾರ್ನಾಥ್ ಯಾದವ್ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಸಿಂಗೂರ್ದು ಅಲ್ಲಿ ರೈತರ ಭೂಮಿ ವಶಪಡಿಸ್ಕೊಂಡಿದ್ದನ್ನು ವಾಪಸ್ ರೈತರಿಗೆ ಕೊಡ್ತಕ್ಕಂಥ ತೀರ್ಮಾನ ಆಗಿದೆ. ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ಇಲ್ಲಿ ಯಾವ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅದೆಂಥದ್ದು ಎಐನ ಇಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾರಂತ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನು ಇಲ್ಲಿ ನಮ್ಮ ರೈತರು ಅಲ್ಲಿ SLC ಓದಿರೋ ಹುಡುಗರು 8ನೇ ಕ್ಲಾಸ್ ಓದಿರೋ ಹುಡುಗರಿಗೆ ಅಲ್ಲಿ ಯಾವ ಎಐ ಕೆಲಸ ಕೊಡಿಸ್ತಾರೆ? ಆ ಹೆಣ್ಮಕ್ಳ ಪರಿಸ್ಥಿತಿಗಳೇನಾಗಬೇಕು? ಕಷ್ಟಪಟ್ಟು ಜೀವನ ಮಾಡಿ ಇವತ್ತು ಹಾಲು ಕರೆದು ತರಕಾರಿ ಬೆಳೆದು ಜೀವನ ಮಾಡ್ತಾವ್ರಲ್ಲ ಹೆಣ್ಮಕ್ಳು, ಅವರೇನಾಗಬೇಕು? ಇನ್ನು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಯಾವಿದೆ ಇಲ್ಲಿ? ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಇವರೇ ಹೇಳ್ತಾರೆ ವಾಣಿಜ್ಯ ಲಾಭದ ಉಪಯೋಗಕ್ಕಾಗಿ ಅಂತಾರೆ. ಇದು ರೈತರಿಗೆ ಮಾಡ್ತಿರೋ ಮೋಸವು ಸಿದ್ದರಾಮಯ್ಯನವರೇ. ಯಾರನ್ನು ಮೆಚ್ಚಿಸ್ಲಿಕ್ಕೆ ನೀವು ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡಿದ್ದೀರಿ? ಹಿಂದಿಂದು ಹೇಳ್ತಾರೆ ದೇವೇಗೌಡರು ಕೂಸು ಅಂತ ಹೇಳಿದೆ. ಯಾವುದು? ನೈಸ್ ಕಂಪ್ನಿ. ಬೆಂಗಳೂರು ಮೈಸೂರು ನಡುವೆ ಒಂದು ಒಳ್ಳೆ ರಸ್ತೆ ಮಾಡಬೇಕು ಅಂತೇಳಿ ತೀರ್ಮಾನ ಅವ್ರು ತಗೊಂಡಿದ್ದು. ಆಮೇಲೆ ಅವರು ಡೆಲ್ಲಿಗೆ ಹೋದ ಮೇಲೆ ಯಾವ್ಯಾವ ಸರ್ಕಾರದಲ್ಲಿ ಏನೇನು ಬದಲಾವಣೆ ಮಾಡಿ ಸರ್ಕಾರದ ಆದೇಶಗಳನ್ನ ಮಾರಾಟ ಮಾಡ್ಕೊಂಡಿದ್ದೀರಿ ನೀವು. ಇವರೇ ಇದ್ರಲ್ಲ ಗ್ರೇಟ್ ಲೀಡ್ರು, ಬೆಂಗಳೂರನ್ನ ಅಭಿವೃದ್ಧಿ ಮಾಡೋರು. ಈಗ ಇದು ಗ್ಯಾರಂಟಿ ಕೊಡೋರು. ಅದೆಂಥದ್ದು ಬೈಯಪ್ಪ, ಅದು ಯಾವುದಪ್ಪ ಅದು BMI-CPA ಚೇರ್ಮನ್ ಇವರೇ. ಬೆಂಗಳೂರಿನಿಂದ ಮೈಸೂರವರೆಗೂ ಒಂದು ಲಕ್ಷ ಚಿಲ್ಲರೆ ಎಕರೆ ಅಕ್ವೈರ್ ಮಾಡಿ BMI-CPAಗೆ ಏನು ಮಾಡಿದ್ರಿ? ಈಗೇನು ನಡೀತಾ ಇದೆ ಅಲ್ಲಿ? ಕೋರ್ಟ್ ಆದೇಶಗಳಾಯಿತು. ಈಗಾಗಲೇ ಬೆಂಗಳೂರು ಮೈಸೂರು ರಸ್ತೆ ರೆಡಿನೂ ಆಗೋಯ್ತು. ಇನ್ನೂ ಎಷ್ಟು ದಿವಸ ಬೇಕು ನೀವು ಆ ರೈತರ ಭೂಮಿನ ವಾಪಸ್ ತಗೊಂಡು ರೈತರು ಕೊಡಿ ಅಂತ ಹೇಳಿದ್ರಲ್ಲ, ಸ್ಕ್ರ್ಯಾಪ್ ಮಾಡಿ ನೈಸ್ ರೋಡ್ನ ಅಂತೇಳಿ. ಮೊನ್ನೆ ಪಾಪ ಶಾಸಕರನ್ನು ಕೂರಿಸ್ಕೊಂಡು ಹೋಗ್ತಾರೆ, ಒರಿಸ್ಸಾದಿಂದ ಕರ್ಕೊಂಬಂದಿದ್ರಲ್ಲ ಕೆಲವು ಅಲ್ಲಿ ರಾಜ್ಯಸಭಾ ಚುನಾವಣೆಗೆ ರಕ್ಷಣೆ ಕೊಟ್ಟು. ಅದೆಂಥದ್ದು ಏನು ಹೇಳ್ತೀರಿ ಅದಕ್ಕೆ? ಹಾಂ, ಕರ್ಕೊಂಬಂದಿದ್ರಲ್ಲ ಇಲ್ಲೆಲ್ಲರೂ. ಅದೇ ಇದೇ ಏಗಲ್ಟನ್ನಲ್ಲೇ ಇಟ್ಟಿದ್ರು ವಂಡ್ರಲದಲ್ಲಿ. ಅಲ್ಲಿ ಯಾರು ಶಾಸಕರನ್ನೊಬ್ಬನ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರಲ್ಲ ಅಪ್ ಟು ವಂಡ್ರಲ್ ಅವರಿಗೆ. ಈ ಕಡೆದು ನಂದೆ ಆ ಕಡೆದು ನಂದೆ ಹೇಳ್ಕೊಂಡು ಹೋದ್ರಲ್ಲ ಶಾಸಕರಿಗೆ. ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಇದಕ್ಕೆ ಇವತ್ತು ನಮ್ಮ ಆ 8 ಹಳ್ಳಿ ಭೂಮಿ ಅಕ್ವೈರ್ ಮಾಡಬೇಕಾ? ಧಮ್ಕಿ ಬೇರೆ ಹಾಕೋದು. ನಿಮ್ಮ ಧಮ್ಕಿ ಬೇರೆ ತೈಟ್ಗಳೇ ನಮ್ಮ ಹತ್ರ ನಡೆಯಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಕಾಲು ಕಟ್ತೀರಿ, ಯಾರ್ಯಾರು ದುಡ್ಡುಗಳನ್ನ ಕೊಂಡ್ಕೊಳ್ಳೋಕೆ ಹೋಗ್ತೀರಿ, ಎಲ್ಲ ನೋಡಾಗಿದೆ.